ನೀವು ವಾಷಿಂಗ್ ಪೌಡರ್ ನಿರ್ಮಾ ಯೂಸ್ ಮಾಡಿದ್ದೀರಾ ಇಲ್ವಾ ಗೊತ್ತಿಲ್ಲ, ಆದರೆ ವಾಷಿಂಗ್ ಪೌಡರ್ ನಿರ್ಮಾ ಎಂಬ ಅಡ್ವರ್ಟೈಸ್ಮೆಂಟ್ ಹಾಡು ಪಕ್ಕಾ ಕೇಳಿ ಇರ್ತೀರಾ. ಯಾರು ಈ ನಿರ್ಮಾ? ಎಲ್ಲರ ಮನೆ ಮಾತಾಗಿದ್ದ ಎಲ್ಲರ ನೆಚ್ಚಿನ ನಿರ್ಮಾ ಕತೆ ಹೇಗೆ ಹುಟ್ಟಿ ಪ್ರಸಿದ್ಧಿಯಾಯಿತು ಮತ್ತು ಈ ಕಂಪನಿಯ ಒಂದು ಸಣ್ಣ ತಪ್ಪು ಎಷ್ಟು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿತ್ತು ಎಂದು ನೋಡೋಣ. ಆದರೆ ಅದಕ್ಕೂ ಮುಂಚೆ ನಮ್ಮ ವಿಚಿತ್ರ ಪ್ರಪಂಚ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಗುಜರಾತ್ನ ಒಂದು ಮಧ್ಯಮ ವರ್ಗದ ರಾಸಾಯನಿಕ ಶಾಸ್ತ್ರಜ್ಞ ಈ ಬ್ರ್ಯಾಂಡ್ ಅನ್ನು ಪಾಪ್ಯುಲರ್ ಮಾಡಲು ಮೊದಲು ಬಳಸಿದ ಸ್ಟ್ರಾಟಜಿ ಈಗಿನ ಜನರೇಷನ್ನಲ್ಲಿ ಬಿಸ್ನೆಸ್ ಮಾಡುವವರಿಗೆ ದೊಡ್ಡ ಪಾಠವಾಗಲಿದೆ. ಹಾಗಿದ್ದರೆ ಈ ಕಂಪನಿ ಶಟ್ ಡೌನ್ ಆಗಲು ನಡೆದ ಘಟನೆ ಏನಾಗಿರಬಹುದು ಎಂದು ನಿಮ್ಮಲ್ಲೂ ಕಾತುರ ಮೂಡಿರಬಹುದು. ಬನ್ನಿ ಈ ಕಾರಣ ಏನೆಂದು ನೋಡೋಣ. 1960ರಲ್ಲಿ ಗುಜರಾತ್ ಅಹಮದಾಬಾದ್ನ ಮಿಡಲ್ ಕ್ಲಾಸ್ನ ರಾಸಾಯನಿಕ ಶಾಸ್ತ್ರಜ್ಞ ಕರ್ಸನ್ಭಾಯ್ ಖೋಡಿದಾಸ್ ಪಾಟೀಲ್ ತಮ್ಮ ಬಡತನದಿಂದ ಹೊರಬರಲು ದೊಡ್ಡ ಕನಸು ಕಂಡಿದ್ದರು. ಆ ಕಾಲದಲ್ಲಿ ದುಬಾರಿ ಸರ್ಫ್ ಸಾಮಾನ್ಯರಿಗೆ ಅಫೋರ್ಡ್ ಮಾಡಲಾಗದ ಕಾರಣ ಅವರು ಮನೆಯಲ್ಲೇ ಯೆಲ್ಲೋ ಕಲರ್ ಡಿಟರ್ಜೆಂಟ್ ಪೌಡರ್ ತಯಾರಿಸಿ ಕೆಲಸಕ್ಕೆ ಹೋಗುವ ಮಾರ್ಗದಲ್ಲಿ ಸೈಕಲ್ನಲ್ಲಿ ಕೇವಲ ₹3 ಮಾರಾಟ ಮಾಡಲು ಆರಂಭಿಸಿದರು. ಈ ಬ್ರ್ಯಾಂಡ್ಗೆ ಅಪಘಾತದಲ್ಲಿ ಪ್ರಾಣ ಬಿಟ್ಟ ತನ್ನ ಮಗಳು ನಿರುಪಮಾಳ ನೆನಪಿಗೆ ನಿರ್ಮಾ ಎಂಬ ಹೆಸರಿಟ್ಟರು ಮತ್ತು ಬಿಳಿ ಫ್ರಾಕ್ನ ಹುಡುಗಿಯ ಲೋಗೋ ಅವರ ಬ್ರ್ಯಾಂಡ್ಗೆ ಜೀವ ತುಂಬಿತು. ಈ ಬ್ರ್ಯಾಂಡ್ನ ಜನಪ್ರಿಯತೆ ಹೆಚ್ಚುತ್ತಿದ್ದಂತೆ 2000ಕ್ಕೂ ಹೆಚ್ಚು ಅಂಗಡಿಗಳಿಗೆ ಮಹಿಳೆಯರನ್ನು ಕಳುಹಿಸಿ ನಿರ್ಮಾಗೆ ಬೇಡಿಕೆ ಇಡುವಂತೆ ಹೇಳಿ ರಿಟೇಲ್ ಶಾಪ್ನವರು ನಿರ್ಮಾಗೆ ಮೊರೆ ಹೋಗುವಂತೆ ಮಾಡಿದರು. ಕಡಿಮೆ ದರ ಉಳಿಸಿಕೊಳ್ಳಲು ಫ್ಯಾಕ್ಟರಿಗಿಂತ ಶೆಡ್ಗಳಲ್ಲಿ ಉತ್ಪಾದನೆ ಆರಂಭಿಸಿದರು. ಇಂಡಿಯಾ ತುಂಬ ನಿರ್ಮಾ ಬಿಸ್ನೆಸ್ ವಿಸ್ತರಿಸಲು ಆಲ್ ಇಂಡಿಯಾ ರೇಡಿಯೋದಲ್ಲಿ ನಿರ್ಮಾ ಸಾಂಗ್ ಅಡ್ವರ್ಟೈಸ್ಮೆಂಟ್ ನೀಡಿದರು. ಈ ಅಡ್ವರ್ಟೈಸ್ಮೆಂಟ್ ರಾಷ್ಟ್ರವ್ಯಾಪಿಯಾಗಿ ಹಿಟ್ ಆಗಿ ಕಡಿಮೆ ಬೆಲೆಗೆ ಕಠಿಣ ಕೊಳೆ ತೆಗೆಯುವ ಬ್ರ್ಯಾಂಡ್ ಮನೆ ಮನೆ ಸೇರಿತು. ಹಾಗೆಯೇ ನಿರ್ಮಾದ ಟಿವಿ ಜಾಹೀರಾತುಗಳು ಕೂಡ ಸ್ಟಾರ್ ಆಯಿತು. ಸೈಡ್ ಇನ್ಕಮ್ ಆಗಿ ಪ್ರಾರಂಭವಾಗಿದ್ದ ಈ ಬಿಸ್ನೆಸ್ ಕರ್ಸನ್ಭಾಯಿಯ ಫುಲ್ ಟೈಮ್ ಸಾಮ್ರಾಜ್ಯವಾಗಿ ಹೋಗಿತ್ತು. ಆದರೆ ನಿಜವಾದ ಯುದ್ಧ ಇಲ್ಲಿಂದಲೇ ಶುರುವಾಯಿತು. ನಿರ್ಮಾ ಅಡ್ವರ್ಟೈಸ್ಮೆಂಟ್ನಲ್ಲಿ ರಿನ್ಬಾರ್ಗೆ ಕೌಂಟರ್ ನೀಡಿ ಕೊಳೆ ತೆಗೆಯುವ ಚಾಲೆಂಜ್ ನೀಡಿತು. ಇದರಿಂದ HLL ಸ್ಟಿಂಗ್ ಸ್ಟ್ರಾಟಜಿ ಮೂಲಕ ನಿರ್ಮಾದ ಪ್ರೊಡಕ್ಷನ್ ಸ್ಟಡಿ ಮಾಡಿ ನಿರ್ಮಾದ ವೀಕ್ನೆಸ್ ಪತ್ತೆ ಹಚ್ಚಿತು. ಕಡಿಮೆ ಬೆಲೆಗೆ ಸಿಕ್ಕರೂ ಕರಗದ ಪೌಡರ್, ಕೈಗಳಿಗೆ ಇರಿಟೇಷನ್, ಇಂಡಸ್ಟ್ರಿಯಲ್ ಸ್ಮೆಲ್ ಇದರ ವೀಕ್ನೆಸ್ ಆಗಿತ್ತು. ಈ ವೀಕ್ನೆಸ್ ಬಳಸಿ HLL ನೀರಲ್ಲಿ ಕರಗುವ ಕೈಗಳಿಗೆ ಜೆಂಟಲಾದ ಪರಿಮಳಯುಕ್ತ ವೀಲ್ ಲಾಂಚ್ ಮಾಡಿದರು. ಜಾಹೀರಾತು ಮೂಲಕ ನಿರ್ಮಾಗೆ ಕೌಂಟರ್ ನೀಡಿ ನಿರ್ಮಾವನ್ನು ಯೆಲ್ಲೋ ಪೌಡರ್ ಎಂದು ತೋರಿಸಿ ಸರ್ಫನ್ನು ಬ್ಲೂ ಪೌಡರ್ ಎಂದು ಕಂಪೇರ್ ಮಾಡಿ ತೋರಿಸಿ ವೀಲ್ ಅಡ್ವರ್ಟೈಸ್ಮೆಂಟ್ ನೀಡಿದರು. ಇದರಿಂದಾಗಿ ನಿರ್ಮಾದ ಗ್ರಾಹಕರು ವೀಲ್ ಖರೀದಿಸಲು ಶುರು ಮಾಡಿದರು. ನಿರ್ಮಾದ ಶೇರ್ ತೀವ್ರವಾಗಿ ಕುಸಿಯಿತು. ಆದರೆ ಇದೊಂದು ಬರೀ ನಿರ್ಮಾದ ಪತನದ ಮೊದಲ ಹೆಜ್ಜೆಯಾಗಿತ್ತು. ನಿಜವಾಗಿ ನಿರ್ಮಾದ ಕಾಂಪಿಟೇಟರ್ ಆಗಿ ಹುಟ್ಟಿದ್ದು ಗಡಿ ಡಿಟರ್ಜೆಂಟ್ ಪೌಡರ್. ನಿರ್ಮಾ ವೀಲ್ ಕಡಿಮೆ ಬೆಲೆಗೆ ಆಡುತ್ತಿದ್ದಾಗ ಗಡಿ ಅಫೋರ್ಡೆಬಲ್ ಮತ್ತು ಹೈ ಕ್ವಾಲಿಟಿ ಮೂಲಕ ಮಿಡಲ್ ಕ್ಲಾಸ್ ಜನರ ಮನಸೆಳೆಯಿತು. 200 ಕಿಲೋಮೀಟರ್ ಒಳಗಿನ ಪ್ಲಾಂಟ್ಗಳು ರಿಟೇಲರ್ಗಳಿಗೆ ಹೆಚ್ಚು ಕಮಿಷನ್ ಹಾಗೂ ಮೊದಲು ಬಳಸಿ ನಂತರ ವಿಶ್ವಾಸ ಮಾಡಿ ಎಂಬ ಸ್ಲೋಗನ್ ಗಡಿಯನ್ನು ನಂಬರ್ 1 ಸ್ಥಾನಕ್ಕೆ ತಂದು ನಿಲ್ಲಿಸಿತು. ನಿರ್ಮಾ ಇದರಿಂದ ಇನ್ನೂ ಕುಸಿಯಿತು. ಆದರೂ ನಿರ್ಮಾಗೆ ಮೇಲೆ ಬರಲು ಒಂದು ಅವಕಾಶವಿತ್ತು. ಆ್ಯಶ್ ಸೋಡಾ ಕಡಿಮೆ ಮಾಡಿ ಕೈಗಳ ಇರಿಟೇಷನ್ ಕಡಿಮೆ ಮಾಡುವುದು, ಪರಿಮಳ ಬದಲಿಸುವುದು, ಪ್ಯಾಕೇಜಿಂಗ್ ಅಪ್ಗ್ರೇಡ್ ಮಾಡುವುದು ಮಾಡಬಹುದಿತ್ತು. ಬಟ್ ಯಾವುದೂ ಟ್ರೈ ಮಾಡದ ನಿರ್ಮಾ ಬದಲಿಗೆ ನಿರ್ಮಾ ಮಾರ್ಕೆಟ್ ಕನ್ಸಲ್ಟೆನ್ಸಿ ಏಜೆನ್ಸಿಯಲ್ಲಿ ಮಾರ್ಕೆಟ್ ಸರ್ವೆ ಕೂಡ ಮಾಡಿಸಿದರು. ಆಗ ತಿಳಿದು ಬಂದದ್ದು ನಿರ್ಮಾ ಎಂದರೆ ಜನರು ಚೀಪ್ ಎಂದು ತಿಳಿದುಕೊಂಡಿದ್ದರು. ಯಾಕೆಂದರೆ ನಿರ್ಮಾದ ಇಮೇಜ್ ಮಾರ್ಕೆಟ್ನಲ್ಲಿ ಕಡಿಮೆ ಬೆಲೆ ಮತ್ತು ಪ್ರಾಬ್ಲಮ್ಯಾಟಿಕ್ ಟೈಪ್ ಆಗಿತ್ತು. ಆನಂತರ 1990ರ ಮಧ್ಯೆ ನಿರ್ಮಾ ಪ್ರೀಮಿಯಂ ಡಿಟರ್ಜೆಂಟ್ ಆಗಿ ನಿರ್ಮಾ ಬ್ಲೂ ಅನ್ನು ಹೃತಿಕ್ ರೋಷನ್ನ ಅಡ್ವರ್ಟೈಸ್ಮೆಂಟ್ನೊಂದಿಗೆ ಲಾಂಚ್ ಮಾಡಿತು. ಆದರೆ ಅದು ಕೂಡ ವಿಫಲವಾಯಿತು. ಸಾಬೂನು, ಟೂತ್ಪೇಸ್ಟ್, ಹೇರ್ ಆಯಿಲ್ ಎಲ್ಲವೂ ವಿಫಲವೇ ಆಯಿತು. ಕೊನೆಗೆ ಸಿಮೆಂಟ್, ಆ್ಯಶ್ ಸೋಡಾ, ಎಜುಕೇಷನ್ ಸೆಕ್ಟರ್ಗಳಲ್ಲಿ ನಿರ್ಮಾ ಹೆಸರು ಉಳಿಸಿಕೊಂಡಿತು. ಆದರೆ ಎಲ್ಲರ ನೆಚ್ಚಿನ ನಿರ್ಮಾ ಡಿಟರ್ಜೆಂಟ್ ಸಂಪೂರ್ಣ ಪತನಗೊಂಡಿತು. ಇದರಿಂದ ಕಲಿಯಬೇಕಾದುದು ಒಂದೇ: ಯಾವುದೇ ಬಿಸ್ನೆಸ್ ನಂಬರ್ 1 ಆಗುವುದಕ್ಕೂ ನಂಬರ್ 1 ಆಗಿ ಉಳಿಯುವುದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಿಸ್ನೆಸ್ ಎಷ್ಟೇ ಬೆಳೆದರೂ ಬಿಸ್ನೆಸ್ಸಲ್ಲಿ ಚೇಂಜಸ್ ತರದಿದ್ದರೆ ಬಿಸ್ನೆಸ್ಸನ್ನೇ ಕಳೆದುಕೊಳ್ಳಬೇಕಾಗುತ್ತದೆ.